ನಮಸ್ಕಾರ ಎಲ್ಲರಿಗೂ. ಬನ್ನಿ, ಹಾಗಲಕಾಯಿ ಪಲ್ಯ. ಅಯ್ಯೋ, ಹಾಗಲಕಾಯಿ ಪಲ್ಯನ ತುಂಬಾನೇ ಕಹಿ ಇರುತ್ತಪ್ಪ. ಹಾಗಲಕಾಯಿ ಪಲ್ಯ ತಿನ್ನಕ್ಕೆ ಆಗಲ್ಲ, ತುಂಬಾನೇ ಕಹಿ ಇರುತ್ತೆ, ಹೇಗ್ ತಿನ್ನೋರು ಅನ್ನೋರು ಈ ರೀತಿಯಾಗಿ ಪಲ್ಯವನ್ನ ಮಾಡ್ಕೊಂಡು ತಿಂದ್ರೆ ತುಂಬಾನೇ ರುಚಿನೂ ಇರುತ್ತೆ, ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೇದು. ಬನ್ನಿ, ಇವತ್ತು ನಾವು ಹಾಗಲಕಾಯಿ ಪಲ್ಯನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡುವಂಥದ್ದು. ಅಷ್ಟೇ ಅಲ್ಲ, ತುಂಬಾನೇ ರುಚಿಯನ್ನು ಸಹ ಹೊಂದಿರುತ್ತೆ. ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆಗೂ ತುಂಬಾನೇ ಕಾಂಬಿನೇಷನ್ ಸಹ. ಬನ್ನಿ, ನಾನು ಒಂದು 1/4 kg ಹಾಗಲಕಾಯಿನ ತಗೊಂಡಿದ್ದೀನಿ. ಹಾಗಲಕಾಯಿನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ನ ನಾವು ಸಣ್ಣದಾಗಿ ಹೆಚ್ಕೊಳ್ಳೋಣ. ನೋಡಿ, ಹಾಗಲಕಾಯಿ ಬಲ್ತಿದ್ರೆ ಬೀಜ ಇರುತ್ತೆ, ಎಳೆದಾಗಿದ್ರೆ ಬೀಜ ಇರೋದಿಲ್ಲ. ಬೀಜ ಅಕಸ್ಮಾತ್ ಇದ್ರೆ ಬೀಜವನ್ನು ಸಹ ನಾವು ಹೊರಗೆ ತೆಗಿಬೇಕು. ಬೀಜನೂ ಸಹ ತುಂಬಾನೇ ಕಹಿ ಇರುತ್ತೆ, ತಿನ್ನೋದಕ್ಕಾಗಲ್ಲ. ಹಾಗಾಗಿ ನಾವು ಬೀಜವನ್ನ ತೆಗೆದು ಸಹ ಮಾಡ್ತೀವಿ, ಎಳೆದಿದ್ರೆ ಬೀಜ ತೆಗೆಯೋದೇನು ಬೇಡ. ನೋಡಿ, ಎಲ್ಲವನ್ನೂ ಸಹ ನಾನು ಇದೇ ರೀತಿಯಲ್ಲಿ ಹಾಗಲಕಾಯಿನ ಸಹ ಹೆಚ್ಕೊಂಡಿದ್ದೀವಿ. ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡುವಂಥದ್ದು. ನೋಡಿ, ಹಾಗಲಕಾಯಿನ ಪೂರ್ತಿಯಾಗಿ ಹೆಚ್ಚಿದ ಮೇಲೆ ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ಎಲ್ಲವನ್ನು ಸಹ ನಾವು ಹಾಕೊಳ್ತಾ ಇದ್ದೀವಿ. ಕಹಿ ಆಗಬಾರ್ದು, ಆದರೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರಬೇಕು, ಸಿಂಪಲ್ ಆಗಿರಬೇಕು. ಅದನ್ನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಬಾಣಲಿಯನ್ನು ಇಟ್ಟು, ಬಾಣಲಿ ಕಾದ ಮೇಲೆ ಅದಕ್ಕೆ ಹಾಗಲಕಾಯಿ, ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, ಇಷ್ಟನ್ನು ಹಾಕಿ ಇದನ್ನು ಹುರ್ಕೋಬೇಕು. ಹೇಗೆ ಅಂದರೆ ಫುಲ್ಲು ಡ್ರೈ ಆಗೋವರೆಗೂ ಹಾಗಲಕಾಯಿನ ನಾವು ಹುರ್ಕೋಬೇಕು. ಅರಿಶಿಣ ಮತ್ತು ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಕಹಿ ಅಂಶನೂ ಸಹ ಹೋಗುತ್ತೆ. ನೋಡಿ, ಈ ರೀತಿಯಲ್ಲಿ ಪೂರ್ತಿ ಡ್ರೈ ಆಗೋವರೆಗೂ ನಾವು ಹಾಗಲಕಾಯಿನ ಹುರ್ಕೊಂಡ್ರೆ ಮಾತ್ರ ಕಹಿ ಹೋಗೋದಕ್ಕೆ ಸಾಧ್ಯ. ಬನ್ನಿ, ಇವಾಗ ಹಾಗಲಕಾಯಿನೂ ಸಹ ನಾವು ಇವಾಗ ಪೂರ್ತಿಯಾಗಿ ಹುರ್ಕೊಂಡಾಗಿದೆ. ಈ ರೀತಿ ಮಾಡೋದ್ರಿಂದ ಕಹಿ ಅನ್ಸೋದಿಲ್ಲ, ಹಾಗೆ ತಿನ್ನೋದಕ್ಕೂ ಸಹ ಖುಷಿ ಆಗುತ್ತೆ. ಮಕ್ಕಳು ಸಹ ಇದನ್ನು ಇಷ್ಟಪಟ್ಟು ಸಹ ತಿಂತಾರೆ. ಈಗ ಹಾಗಲಕಾಯಿನ ನಾನು ಹುರಿದಿರೋದನ್ನ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಮತ್ತು ಅದೇ ಬಾಣಲೆಗೆ ನಾನು 3ರಿಂದ 4 ಸ್ಪೂನಷ್ಟು ಎಣ್ಣೆ, ಹಾಗಲಕಾಯಿ ಹುರಿಯೋದಕ್ಕೂ ಎಣ್ಣೆ ಹಾಕಿದ್ವಿ, ಹಾಗಾಗಿ ಜಾಸ್ತಿ ಎಣ್ಣೆ ಅಂಶ ಹಿಡಿಯೋದಿಲ್ಲ. ಹಾಗಾಗಿ ಮತ್ತೆ ನಾನು 3ರಿಂದ 4 ಸ್ಪೂನಷ್ಟು ಎಣ್ಣೆ, 1 ಸ್ಪೂನ್ ಸಾಸಿವೆ, ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಹಸಿ ಹಸಿ ಘಮ ಘಮ ಹೋಗೋವರೆಗೂ ನಾವು ಹುರ್ಕೊಳ್ಳೋಣ. ಸಿಂಪಲ್ ಆಗಿ ಮಾಡುವಂಥದ್ದು, ಮನೇಲೇ ಇರುವ ಸಾಮಗ್ರಿಗಳಿಂದ ಸಿಂಪಲ್ ಆಗಿ ಮಾಡುವಂಥದ್ದು. ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಹಸಿ ಹಸಿ ಘಮ ಘಮವರೆಗೂ ಹೋಗೋವರೆಗೂ ಹುರ್ಕೊಂಡು, ಆಮೇಲೆ ಟೊಮೊಟೊ ಹಣ್ಣನ್ನು ಹಾಕಿ ಮೆತ್ತಗಾಗೋವರೆಗೂ ನಾವು ಹುರ್ಕೋಬೇಕು. ತುಂಬ ಸಿಂಪಲ್ ಆಗಿ ಮಾಡುವಂಥದ್ದು. ನೋಡಿ, ಇವಾಗ ಹುರಿದಾಗಿದೆ. ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡುವಂಥದ್ದು. ಟೊಮೊಟೊ ಹಣ್ಣು ಸಹ ಮೆತ್ತಗಾದ ಮೇಲೆ ನಾವು ಹಾಗಲಕಾಯಿನ ಏನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಸಹ ಸೇರಿಸ್ತಾ ಇದ್ದೀವಿ. ಈಗ ಅದರ ಈರುಳ್ಳಿ ಮತ್ತು ಟೊಮೊಟೊ ಜೊತೆಗೆ ಹಾಕಿ ಇವಾಗ ಇದನ್ನು ಹುರ್ಕೊಳ್ಳೋಣ. ನೋಡಿ, ಸಿಂಪಲ್ ಆಗಿ ಮಾಡುವಂಥದ್ದು. ಆಮೇಲೆ ಇದಕ್ಕೆ ನಾವು ಹುಣಸೆ ಹಣ್ಣಿನ ರಸವನ್ನು ಸಹ ಹಾಕೊಳ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ಮೆಣಸಿನ್ಕಾಯಿ ಬೇಕಾದರೆ ನೀವು ಹಾಕೋಬಹುದು, ಇಲ್ಲ ಅಚ್ಚ ಖಾರ ಪುಡಿದಾದ್ರೂ ಸಹ ಹಾಕೋಬಹುದು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ನಾನು 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಫಸ್ಟು ಹತ್ತಲಿ, ಆಮೇಲೆ ನಾವು ಸಾಂಬಾರು ಪುಡಿಯನ್ನು ಹಾಕೊಳ್ಳೋಣ. ನೋಡಿ, ಉಪ್ಪು ಖಾರ ಎಲ್ಲ ಹಾಕಿ ಇದನ್ನು ಒಂದು 10 ನಿಮಿಷಗಳ ಕಾಲ ಇದನ್ನು ಬೇಯೋದಕ್ಕೆ ಬಿಡೋಣ. ಇದಕ್ಕೆ ನಾವು 1 ಲೋಟದಷ್ಟು ನೀರನ್ನು ಹಾಕಿ ಒಂದು 10 ನಿಮಿಷ ಇದನ್ನು ನಾವು ಬೇಯೋದಕ್ಕೆ ಬಿಡ್ತಾ ಇದ್ದೀವಿ. ಹಾಗಲಕಾಯಿ ಹುರಿದ್ರೆ ಸಾಕು, ಹಾಗೆ ಬೇಯಬೇಕು, ಮೆತ್ತಗಾಗೋವರೆಗೂ ಇದು ಬೇಯಬೇಕು. ಹಾಗಾಗಿ ಇದನ್ನು ನಾವು ಒಂದು 10 ನಿಮಿಷಗಳ ಕಾಲ ಬೇಯಿಸ್ತಾ ಇದ್ದೀವಿ. ತುಂಬ ಸಿಂಪಲ್ ಆಗಿ ಮಾಡುವಂಥದ್ದು. ನೋಡಿ, ಇವಾಗ ಹಾಗಲಕಾಯಿನೂ ಸಹ ಬೆಂದು ರೆಡಿಯಾಗಿದೆ. ಇದಕ್ಕೆ ನಾವು 1 ಸ್ಪೂನ್ ಸಾಂಬಾರ್ ಪೌಡರ್,
ಹಾಗೆ ಕುಶಿಣಿ ಪುಡಿ 1 ಸ್ಪೂನ್ ಕುಶಿಣಿ ಪುಡಿಯನ್ನು ಸಹ ಮೊದಲೇ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ವಿ. 1 ಸ್ಪೂನ್ ಕುಶಿಣಿ ಪುಡಿ, ಕಾಯಿ ತುರಿ ಒಂದು ಅರ್ಧ ಬಟ್ಲು, ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ರುಚಿ, ಸಿಂಪಲ್ಲಾಗಿ ಬೇಗನೆ ಮಾಡುವಂಥದ್ದು. ಹಾಗೆ ಯಾರಿಗೆಲ್ಲ ನಮ್ಮ ಚಾನಲ್ ಇಷ್ಟ ಇದೆಯೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟವಾದರೆ ಶೇರ್ ಮಾಡಿ. ಹಾಗಲಕಾಯಿ ಪಲ್ಯ ತುಂಬಾ ರುಚಿಯಾದಂಥ, ಆರೋಗ್ಯಕರವಾದಂಥ, ಕಹಿ ಇಲ್ಲದೆ ಹಾಗಲಕಾಯಿ ಪಲ್ಯನ ಹೇಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಇದು ರೊಟ್ಟಿ ಚಪಾತಿ ಜೊತೆಗೆ ತಿಂತಾ ಇದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಬನ್ನಿ ಇವಾಗ ನಾವು ಚಪಾತಿ ಜೊತೆಗೆ ಹಾಗಲಕಾಯಿ ಪಲ್ಯವನ್ನು ಸಹ ತಿನ್ನೋಣ. ತುಂಬಾ ರುಚಿ ಹಾಗೆ ಟೇಸ್ಟಿಯನ್ನು ಹೊಂದಿರುವಂಥ ಹಾಗಲಕಾಯಿ ಪಲ್ಯನೂ ಸಹ ಇವಾಗ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.